ಹಾಯ್, ಇವತ್ತು ಪಪಾಯಕಾಯಿ ಹಲ್ವಾ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಪಪಾಯಕಾಯಿ ಹಲ್ವಾಗೆ ಬೇಕಾಗಿರೋ ಪದಾರ್ಥಗಳು: ಪಪಾಯಕಾಯಿ ಪೂರ್ತಿ ಹಸಿರು ಆಗಿರೋದು, ಸಕ್ಕರೆ, ದ್ರಾಕ್ಷಿ ಗೋಡಂಬಿ, ತುಪ್ಪ. ಪಪಾಯಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇವಾಗ ಸಿಮ್ಮಲ್ಲೇ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ನಾನು 2 ಪಪಾಯಕಾಯಿನ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಫ್ರೈ ಮಾಡ್ತಾ ಸ್ವಲ್ಪನೇ ಫ್ರೈ ಮಾಡಿದ್ರೆ ಸಾಕು. ಅದಕ್ಕೆ ಬೇಕಾಗಿರೋಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಈ ಥರ ನೀರು ಬಿಟ್ಕೊಳ್ಳುತ್ತೆ ಸಕ್ಕರೆ ಹಾಕಿದ್ಮೇಲೆ. ಅದನ್ನು ಇದೇ ಥರ ಕೆದಕ್ತಾನೇ ಇರಬೇಕು. ಸ್ವಲ್ಪ ಸಾಫ್ಟಾಗಿ ಅರ್ಧ ಆಗಿದೆ. ಇವಾಗ ಇನ್ನೂ ಇದು ಫುಲ್ಲು ಸಕ್ಕರೆ ನೀರೆಲ್ಲ ಇಂಬ್ರೋವರೆಗೂ ಕೆದಕ್ತಾನೇ ಇರಬೇಕು. ಸ್ವಲ್ಪನೂ ನೀರು ಏನೂ ಹಾಕಬಾರ್ದು, ಸಕ್ಕರೆ ನೀರಲ್ಲೇ ಕೆದಕ್ತಾ ಇರಬೇಕು. ಸುಮಾರು 20 ನಿಮಿಷದಿಂದ ಈ ಥರ ಕೈ ಆಡ್ತಾ ಇದ್ದೀನಿ. ಇದು ಇವಾಗ ಈ ಥರ ಕಲರ್ ಚೇಂಜ್ ಆಗಿ ನೀರೆಲ್ಲ ಇಂಬಿಕೊಂಡಿದೆ. ಇನ್ನೊಂದು ಸ್ವಲ್ಪ ಕೆದಕಬೇಕು. ಸಕ್ಕರೆನ ನೀವು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2 ದಪ್ಪ ಪಪಾಯಕಾಯಿಗೆ ಕ್ವಾಂಟಿಟಿ ನೋಡ್ಕೊಂಡು ಹಾಕಿದ್ದೀನಿ ಸಕ್ಕರೆನ. ಇನ್ನೇನು ಆಗ್ತಾಯಿದೆ ಅಷ್ಟೊತ್ತಿಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊತೀನಿ. ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗಿರೋ ದ್ರಾಕ್ಷಿ ಗೋಡಂಬಿ ಇದಕ್ಕೆ ಹಾಕೋತಾ ಇದ್ದೀನಿ. ಪೂರ್ತಿ ಆಗಿದೆ ಪಪಾಯಕಾಯಿ ಹಲ್ವಾ. ಪಪಾಯಕಾಯಿ ಹಲ್ವಾ ರೆಡಿ ಇದೆ.